ಟಿಕೆಟ್ ಮಾಡ್ಲಿಕ್ಕೆ ಅಲ್ಲಿ ಹೊಳೆ ದಾಡ್ಕೊಂಡು ಹೋಗ್ಬೇಕಂತ ಹೇಳ್ತಿದ್ದಾರೆ. ಅಬ್ಬೋ ಗ್ಯಾಸ್ ಇಟ್ಟದ್ದು. अरे छोड़ो आप कुछ ना ये ಪೆಟ್ಟುಂಟ ಎಂತ ಮಾಡ್ತಾ ಉಂಟ ಗೊತ್ತಿಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವಾಗ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಹತ್ರ ಬಂದಿದ್ದೇನೆ. ಇದು ರಿವರ್ ರಾಫ್ಟಿಂಗ್ ಕೌಂಟರ್. ಇವಾಗ ನಾವು ಟಿಕೆಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಟಿಕೆಟ್ ಮಾಡ್ಲಿಕ್ಕೆ ಅಲ್ಲಿ ಹೊಳೆ ದಾಡ್ಕೊಂಡು ಹೋಗ್ಬೇಕಂತ ಹೇಳ್ತಿದ್ದಾರೆ. ಚೀಲದ ಮೇಲೆ ನಡ್ಕೊಂಡು ಹೋಗ್ಬೇಕು. ಬೋಟ್ ಇಲ್ವಾ ಆಚೆ ಹೋಗ್ಲಿಕ್ಕೆ? ಬೋಟ್ ಬೇಕಾದ್ರೆ ನೋಡಿ, ಅಪ್ ಅಂಡ್ ಡೌನ್ 200 ರೂಪಾಯಿ ಒಬ್ರಿಗೆ. ಇದು ಎಲಿಫೆಂಟ್ ಕ್ಯಾಂಪ್ ಉಂಟಲ್ಲ, ಇದು ಹೊಳೆದು ಆ ಕಡೆ ಉಂಟು ಅಂತ ಹೇಳಿದ್ರು ಅವರು. ಸೊ ಟಿಕೆಟ್ ಕೂಡ ಅಲ್ಲೇ ತೆಗಿತಾರಂತೆ. ಇವಾಗ ಕ್ಲೋಸ್ ಮಾಡಿದ್ದಾರೆ. 4:30 ಹಾಗೆ ಓಪನು. ನಾವು ಬಂದದ್ದು ಸ್ವಲ್ಪ ಬೇಗ ಆಯಿತು, 3:30 ಹಾಗೆ ಬಂದಿದ್ದೇವೆ. ಇನ್ನು 1 hour ವೇಟ್ ಮಾಡಬೇಕು. ಸೊ ಇದು ಓಪನ್ ಮಾಡಲಿಕ್ಕೆ ನಮಗೆ ಬಿಡ್ತಾರೆ ಆಮೇಲೆ 4:30 to 5:30ವರೆಗೆ. ಆಮೇಲೆ ಬೆಳಿಗ್ಗೆ ಕೂಡ ಇದೆ 9 to 11 AM. ಇಲ್ಲಿ ನೋಡಿ, ನಾಯಿಗೆ ಬಿಟ್ಟರು ಮಾರೆ, ನಮಗೆ ಬಿಡಲಿಲ್ಲ. ನಾಯಿ ಹೋಗ್ತಾ ಉಂಟು. ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೇವೆ ಆವಾಗಿಂದ. ನಾವು ಬರುವಾಗ ಅಷ್ಟು ಜನ ಇರಲಿಲ್ಲ ಆಯ್ತಾ. ಇವಾಗ ನೋಡಿ ಎಷ್ಟು ಜನ ಬಂದಿದಾರಂತ. ಇವಾಗ ಬಿಟ್ಟರು ನಮ್ಮನ್ನ. ಹೋಗ್ತಾ ಇದ್ದೇವೆ ಗೋಣಿಚೀಲದ ಮೇಲೆ. ಪ್ಯಾಂಟ್ ಫುಲ್ ಚಂಡಿ ಆಯ್ತು ಮಾರು. ಇವಾಗ ಜನ ಎಲ್ಲ ಇನ್ನು ಅಲ್ಲಿ ಬರ್ತಾ ಇದ್ದಾರೆ. ನಾವು ಸ್ವಲ್ಪ ಬೇಗ ಬೇಗ ಬಂದ್ವಿ. ಇದು ಸಹ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಈ ಥರ ನದಿಯೆಲ್ಲ ದಾಟ್ಕೊಂಡು ಬರಲಿಕ್ಕೆ. ನಮ್ರದ್ದು ಫುಲ್ಲು ಬೇಗ ಬಾ ಅಂತ ಹೇಳಿ ಇಲ್ಲಿ ಬರ್ಲಿಕ್ಕೆ ಆಗ್ಬೇಕಲ್ಲ. ಒಪ್ಪ ಆನೆ ಸಿಕ್ಕಿತ್ತು ನೋಡಿ. ರೆಸ್ಪಾನ್ಸ್ ಮಾಡ್ತಾ ಉಂಟು. ಕೂರುತ್ತೆ, ಹಿಂದಿಂದ ಕೂರುತ್ತೆ ಅಷ್ಟೇ ಸರ್. 2 ಕಾಲು ಬರುತ್ತಲ್ವ ಹಿಂದೆ ಅಷ್ಟೇ. ಇದು ಹೆಸರು ವನರಾಜ. ವನರಾಜ ಅಲ್ಲ? ವನರಾಜ 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 ಬಿಸಿಲಲ್ಲಿ ಬಿದ್ದವನೇ ವನರಾಜ. ಅಲ್ಲೊಂದು ಆನೆ ಬರ್ತಾ ಇದೆ. ಆ ಕಡೆ ಹೋಯ್ತಲ್ಲ.
ಅಣ್ಣ ಸ್ನಾನ ಮಾಡ್ಲಿಕ್ಕ ಅಲ್ಲಿಗ ಇವಾಗ ಇದನ್ನು ಸ್ನಾನ ಮಾಡಿ ಕರ್ಕೊಂಡು ಹೋಗ್ತಾರೆ ನೋಡಿ ಕರ್ಕೊಂಡು. ಅಷ್ಟು ಮಿತ್ತದ ಬರ್ತೀನಿ ನೋಡಿ 2 ಆನೆ ಬರ್ತಿದೆ. ಅಷ್ಟು ಉಂಟಲ್ಲ ಅವನ ರಾಡ್ ಹೌದಲ್ಲ, ಸ್ನಾನಕ್ಕೆ ಹೋಗ್ತಾ ಉಂಟು. ನಮ್ಮ ಕೆಳಗಡೆ ಹೋಗ್ಬೋದಾ? ಕೆಳಗಡೆ ಆಗಲ್ಲ. ಒಂದು ಲಂಚನೆ ಬಿಡಿಸಿ ತುಲ 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 ಈಗ ಮಲ್ಕೊಳ್ತದೆ ಈಗ ಆನೆ. ಒಂದು ಲಂಚನೆ ಬೂರು ಉಣಿಸಿ ಅವ್ರ ಜಾಗ ನೋಡಿ, ನಾಯಿ ಎಟ್ಟೊಂದಿರ್ಲಿ ಅದು ಬೀಳಿಗೆ ಕೇಳ್ತಾ ಇಲ್ಲ. ಅದು ಕುತ್ಕೊಂತು ಅದಕ್ಕೆ ಸ್ನಾನ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅನಿಸ್ತದೆ. ಕ್ಯೂಟ್ ಅಬ್ಬೋ ಕ್ಯಾಶ್ ಇಟ್ಟದ್ದು. ಎತ್ತು ಆಯ್ತಾ ಒಂದು ಸ್ನಾನ. ಒಂದು ಕಾಲ ಮೇಲೆ ಇಂಥ ಆನೆ. ಇದು ಸ್ವಲ್ಪ ದೊಡ್ಡದಲ್ಲ ಆನೆ. ಇಲ್ಲೊಂದು ಬಂತು, ದೊಡ್ಡ ಆನೆ ಬಂತು ನೋಡಿ. ಅಭಿಮನ್ಯು. ಹೌದಾ? ಅಭಿಮನ್ಯು ಥರನೇ ಉಂಟಲ್ಲ ಅಲ್ವಾ? ದಸರಾ ಮುಗೀತಲ್ಲ ನೋಡಿ. ಇದು ಹೇಳುದು ನೋಡಿ, ಒಂದು ಕಾಲ ಮೇಲೆ ಎತ್ಕೊಂಡು ಹೇಳುದು, ಹೇಳಲಿಕ್ಕೆ ಆಗಲ್ಲ ಅದಕ್ಕೆ. ಎಷ್ಟು ದೊಡ್ಡದು ಇದು ಆನೆ. ಭೀಮವ ಇದು? ಅಣ್ಣ ಹೆಸರು ಎಂತ ಅಣ್ಣ? ಭೀಮಾ ಭೀಮಾ ಹೆಸರೆಂತ ಗೊತ್ತಿಲ್ಲ. ಭೀಮಾ ಅಂತ ಕದ್ರೆ ನೋಡ್ತದೆ ನೋಡುದು. ಅಣ್ಣ ಹೆಸರೆಂತ ಆನೆದು? ರಂಜನ್ 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 ಇನ್ನು ಸ್ನಾನ ಆಯ್ತು. ಇನ್ನು ಇನ್ನೊಂದು ಸೈಡ್ ಬಿದ್ಕೊಂಡಿದ್ದಾನೆ. ಮರಿ ರಂಜನ್ ಇದಕ್ಕೆ ಸ್ನಾನ. ಒಬ್ಬ ದೇವರೇ. ಆಯ್ತು ನೋಡಿ, ಚೈನ್ ತಕೊಂಡು ಹೋಗ್ತಾ ಉಂಟು. ಎಷ್ಟು ಬುದ್ಧಿ ಉಂಟು ನೋಡಿ ಆನೆಗೆ. ಅದರ ಚೈನ್ ಅದೇ ತಕೊಂಡು ಹೋಗ್ತಾ ಉಂಟು. ಒಬ್ಬ ಏನೋ ಒಂದು ಇದು ಮಲ್ಲ ಎಷ್ಟು ದೊಡ್ಡದು ಗೊತ್ತಿದ್ದಾನೆ. ಅದು 2 ಇತ್ತಲ್ಲ, ಅದಕ್ಕಿಂತ ಇದು ದೊಡ್ಡದು.
ರಂಜನ್ ರಂಜನ್ ಸಂಜನ್ ರಂಜನ್ ಒನ್ಸ್ ಮೋರ್ ನನ್ನ ಬಾಯಿಗೆಲ್ಲ ಬಿತ್ತು ಮೊಬೈಲ್ ಎಲ್ಲ ಚಂಡಿ ನಮಗ್ ಮುತ್ತಾರೆ ಬಂದು ಚಂಡಿ ಮಾರೆ ಮರಸ್ಕತೆ ನೀರು ರಂಜನ್ ರಂಜನ್ ಬೇಡ 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 ಎಲ್ಲ ಚಂಡಿ ಮಾರೆ ಒಂದು ಎಷ್ಟು ಸರಿ ನೀರು ರಟ್ಟಿಸ್ತದೆ ಅಂತಿಲ್ಲ ಒನ್ಸ್ ಮೋರ್ ನಾ ಪೇರಿನ ರಂಜನ್ ಕಂಚನ್ ರಂಜನ್ ರಂಜನ್ আগে কোথায় গেল? ಇನ್ನೊಂದು ಆನೆ ಬಂತು ಧನಂಜಯ್ ಧನಂಜಯ್ ಅಂತ ಪುನಃ 2 ಆನೆ ಬಂತು ಸ್ನಾನಕ್ಕೆ ದಾಲ ಮಲ್ಪುಚ್ ಅದಾದ್ಮೇಲೆ ಒಂದು ಆನೆ ಬರ್ತಾನೆ ಉಂಟು ಅವ್ರು ಹೇಳಿದ್ರು 30 ಆನೆ ತನಕ ಉಂಟಂತೆ ಅಲ್ಲಿ ನೋಡಿ ಆನೆದು ಮನೆ ನೋಡಿ ಆನೆದು ಮಣ್ಣೆಲ್ಲ ತೆಗಿತಿದ್ದಾರೆ ಅವ್ರು ಹೇಳಿದ್ದು ಅಲ್ಲಿ ಮರದುಂಟಲ್ಲ ಅದು ಕಾಡಾನೆ ಎಲ್ಲ ಇರ್ತದಲ್ಲ ಅದನ್ನು ಅದರೊಳಗೆ ಹಾಕ್ಲಿಕ್ಕಂತೆ ಅದರೊಳಗೆ ಕೂಡಿ ಹಾಕೋದಂತೆ ನೋಡಿ ಎಲ್ಲ ಸುತ್ತಲೂ ಆನೆ ಉಂಟು ಅದರೊಟ್ಟಿಗೆ ನಾಯಿ ಸಹ ಉಂಟು ನೋಡಿ ಆನೆ ಬಂತು ಇಲ್ಲಿ ಇದು ಮುಟ್ಟಿ ಫೋಟೋ ತೆಗಿಬೋದಂತೆ ಒಬ್ಬರಿಗೆ 50 ರೂಪೀಸ್ ಬಾ ಬಾ ಹೆಸರೆಂತದ್ರು ಹೆಸರೆಂತಣ ಭೀಮವ ಭೀಷ್ಮ 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 ಬಾ ಬಾ ಇಲ್ಲಿ ಬಾ ಇಲ್ಲಿ ಬಾ ಭೀಷ್ಮ 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 ಬಾ ಇಲ್ಲಿ ಬಾ ಬಾ ಅದಕ್ಕೆ ಊಟ ಹಾಕ್ಬೇಕು ಅನ್ಸುತ್ತೆ ಅರೆ छोरा तुझको सुना सुना है वैसे नहीं आंचन अಣ್ಣ ಒಂದು ಫೋಟೋ ತೆಗಿತಾನ ಆ ಕಡೆ ಸ್ವಲ್ಪ ಸೈಡ್ ಹೋಗಿ ಹಲೋ ಸ್ವಲ್ಪ ತಡ ಹೋಗಿ ಆಂಚನ ಅಂತಲ್ಲ बेचारे को खावट ಏ मत अरे ऐसे घूम ऐसा होता है ध्यान दे नंबर पड़ गया जाके ನೋಡಿದು ಹೇಗೆ ತಿಂತದ್ ನೋಡಿ ಧೂಳೆಲ್ಲ ಇದ್ದಿದ್ದು ಕುಡ್ಕಿ ಕುಡ್ಕಿ ತಿಂತ ಯಾವುದು ಕಂಜನ್ ನೋಡಿ ಮಾಣಿಕ್ಯ ಏನಲ್ಲಿ ಉಂಟು ಆನೆ ಉರ್ಸಿ ಉರ್ಸಿ ತಿನ್ನುದು ಧೂಳೆಲ್ಲ ಅಲ್ಲ ನೋಡಿ ಅದು ಹೇಗೆ ತಿಂತದಂತ ಧೂಳೆಲ್ಲ ಇದೆ ಉರ್ಸಿ ಉರ್ಸಿ ತಿನ್ನುದು ನೋಡಿ ಏನು ಪುದರ್ ಮಾಣಿಕ್ಯ ಮಾಣಿಕ್ಯ ನೋಡಿ ಮಾಣಿಕ್ಯ ಮಾಣಿಕ್ಯ ನಮ್ಮ ಸ್ಟೈಲ್ ತಿಂತಂತೆ ಕಾರ್ ನೋಡಿ ಇಟ್ಟದ್ದು ಅದಕ್ಕೆ ಸಾಕಾಗ್ತದೆ ನಿಂತು ನಿಂತು ಏನು ಪುದ ಮಾಣಿಕ್ಯ ಮಾಣಿಕ್ಯ
ಏ ಮಾಣಿಕ್ಯ ಮಾಣಿಕ್ಯ ನಮ್ಮ ಸ್ಟೈಲ್ ಅಂತ ಕಾರ್ ನೋಡಿ ಇಟ್ಟದ್ದು ಅದಕ್ಕೆ ಸಾಕಾಗ್ತದೆ ನಿಂತು ನಿಂತು ಏ ಫ್ಯಾನ್ ಅಂತೆ పండగదీని మరి ನೋಡಿ ಡ್ಯಾನ್ಸ್ ಮಾಡ್ತಿದ್ದೆ ಪೆಟ್ಟುಂಟ ಎಂತ ಮಾಡ್ತಾ ಉಂಟ ಗೊತ್ತಿಲ್ಲ ಫ್ರೆಂಡ್ಸ್ ಏ ಕ್ಯೂಟ್ ಉಂಟು ಬಾ ಫೈಟ್ ಮಾಡ್ತಾ ಉಂಟ ಏನು ಸಾಕಾಯ್ತು ಇಲ್ಲಿ ಕೂತಿದ್ದೇವೆ ಗಮ್ಮತ್ತಾಯ್ತು ಇವತ್ತು. ನಾನು ಇಷ್ಟೆಲ್ಲ ಸ್ನಾನ ಮಾಡಿಸ್ಲಿಕ್ಕೆಲ್ಲ ಇರ್ತದೆ ಮತ್ತೆ ಮುಟ್ಲಿಕ್ಕೆಲ್ಲ ಕೊಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಒಳ್ಳೆ ಇತ್ತು. 100 ಕೊಟ್ಟಿದ್ದಕ್ಕೆ ಆನೆ ಮುಟ್ಬೇಕು, ಫೋಟೋ ತೆಗಿಬೇಕಂದ್ರೆ 50 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡ್ಬೇಕು. ಮತ್ತೆ ಆನೆದು ಫುಡ್ಡಿಗೆ ಕೊಡೋದಾದ್ರೂ ಕೂಡ ಅಲ್ಲಿ 120 ರೂಪೀಸ್ ಏನೋ ಉಂಟು. ಹೌದಾ? ಫುಡ್ ಕೊಡೋದಾದ್ರೆ ಎಲ್ಲಿದ್ದಿತ್ತು? ಅಲ್ಲಿತ್ತು ಬೋರ್ಡ್. ಓಕೆ, ಈಗ ನಮ್ದಾಯ್ತು ದುಬಾರೆ ಎಲಿಫೆಂಟ್ ಕ್ಯಾಂಪ್. ದುಬಾರೆ ಎಲಿಫೆಂಟ್ ಕ್ಯಾಂಪ್ ಆಯ್ತು. ಮತ್ತೆ ಇಲ್ಲಿಂದ ಈಗ ಇಲ್ಲಿಂದ ಹೊರಡುದು. ಇನ್ನು ರೂಮ್ ಯಾವ್ದುಂಟು ನೋಡ್ಬೇಕು ಅಲ್ವಾ? ರೂಮ್ ಬುಕ್ ಮಾಡಬೇಕು. ನಾವು ಇದ್ದಿದ್ದು ರೂಮು ನಾವು ಚೆಕ್ಔಟ್ ಆಗಿ ಬಂತು. ಇನ್ನು ನೆಕ್ಸ್ಟ್ ಎಲ್ಲಿ ಮಾಡುವಂತ ನೋಡಬೇಕು. ಆಯಿತು ಗೈಸ್, ಇವತ್ತಿನ ದಿನ ಫುಲ್ಲು ತಿರುಗಾಡಿ ನಾಳೆ ಮಂಡಲ್ಪಟ್ಟಿ ಪೀಕ್ ಹತ್ತಿರ ಹೋಗಬೇಕಂತ ಅಂದ್ಕೊಂಡಿದ್ದೇವೆ. ಮಂಡಲ್ಪಟ್ಟಿ ಹತ್ತಿರನೇ ರೂಮ್ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ. ಯಾಕಂದರೆ ಇಲ್ಲಿಂದ ತುಂಬ ಲಾಂಗ್ ಇದೆ ಇವಾಗ ಹೋಗಲಿಕ್ಕೆ ಮಂಡಲ್ಪಟ್ಟಿಗೆ. ಸೊ ನಾಳೆ ನಾವು ಇಲ್ಲಿಂದ ಹೊರಟ್ರೆ ತುಂಬ ಲಾಂಗ್ ಆಗುತ್ತೆ ಮಂಡಲ್ಪಟ್ಟಿ ಪೀಕ್ ಹೋಗಲಿಕ್ಕೆ. ಸೊ ಅದರ ಹತ್ರನೇ ಎಲ್ಲಾದರೂ ರೂಮ್ ಬುಕ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಇನ್ನು ನಾವು ಯಾವುದು ಬುಕ್ ಮಾಡಲಿಲ್ಲ. ಇವಾಗ ಅಲ್ಲಿ ಹೋಗಿ ಹುಡುಕಬೇಕು ಯಾವುದಾದ್ರೂ ಸಿಗ್ತದ ಅಂತ. ಬಟ್ ನಮಗೆ ಬೆಸ್ಟ್ ಹೋಮ್ ಸ್ಟೇ ಸಿಗ್ತಾಯಿತಾ, ಅದು ಯಾವ ಥರ ಇತ್ತು ಅದರ ಡೀಟೇಲ್ಸ್ ಎಲ್ಲ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇನೆ. ಮತ್ತು ಮಂಡಲ್ಪಟ್ಟಿ ಪೀಕ್ ವಿಸಿಟ್ ಮಾಡಿದ್ದು ಯಾವ ಥರ ಇತ್ತು ನಮಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.